ಬನ್ನಿ ಫ್ರೆಂಡ್ಸ್, ಬೇಳೆ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡುವ ವಿಧಾನ ಹೇಳ್ಕೊಡ್ತೀನಿ. ಫಸ್ಟು ಮಸಾಲೆ ರುಬ್ಕೊಳ್ಳೋಕ್ಕೆ ಬೇಳೆ ಸಾರು ಪೌಡರ್, ಒಂದು ಟೊಮೊಟೊ, ಒಂದು ಬೇಯಿಸಿರೋ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಸ್ವಲ್ಪ ಹುಣಸೆಹಣ್ಣು ಮತ್ತು ಇದು ಬೇಳೆ ಜೊತೆಗೆ ಕ್ಯೂಸ್ಕೊಳ್ಳೋಕ್ಕೂ ಸ್ವಲ್ಪ ಟೊಮೊಟೊ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಒಗ್ಗರಣೆಗೆ ಕರಿಬೇವು ಸೊಪ್ಪು, ಕಾಯಿ ತುರಿ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಸಾಸಿವೆ, ಜೀರಿಗೆ. ಬನ್ನಿ ಫ್ರೆಂಡ್ಸ್, ಮಾಡುವ ವಿಧಾನ ನೋಡೋಣ. ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು, ಟೊಮೊಟೊ, ಸಾಂಬಾರು ಪುಡಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಫ್ರೆಂಡ್ಸ್ ಸಣ್ಣಕ್ಕೆ. ಬನ್ನಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಗ್ಗರಣೆಗೆ. ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಹೆಚ್ಚಿರೋ ಟೊಮೊಟೊ, ಮಾಡ್ಕೊಂಡಿದೆ ಅಂತ ನೋಡೋಣ ಬನ್ನಿ. ಫ್ರೈ ಎಲ್ಲ ಆಗಿದೆ ಅಂತ. ಆಗಿದೆ ಫ್ರೈ ಎಲ್ಲ. ಹಾಕೊಳ್ಳೋಣ ರುಬ್ಬಿರೋದು. ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಮತ್ತು ಬೇಳೆ ಹಾಕೊಳ್ಳೋಣ. ಬೇಯಿಸಿರುವ ನುಗ್ಗೆಕಾಯಿ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸಾಂಬಾರು ಚೆನ್ನಾಗಿ ಕುದೀತೈತೆ. ಬೆಲ್ಲ,